ಈ ಕಡೆಯಿಂದ ಕೊಡ್ತಾರೆ, ಆ ಕಡೆಯಿಂದ ಕಿತ್ಕೊಳ್ತಾರೆ. ಎಲ್ಲರ ಮಾತು ಇದೆ. ಫ್ರೀ ಗ್ಯಾರಂಟಿ ಕೊಡ್ತಿರೋ ಸರ್ಕಾರ ಟ್ಯಾಕ್ಸ್ ಮೂಲಕ ವಾಪಸ್ ತೆಗೆದುಕೊಳ್ತಿದೆ ಅಂತ ಬೆಂಗಳೂರಿಗರು ಗರಂ ಆಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗ್ತಿದ್ದಂತೆ ಆಕ್ರೋಶಗೊಂಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಕ್ಕೆ ಜನರ ಆಕ್ರೋಶ. ಸರ್ಕಾರದ ವಿರುದ್ಧ ನಾಳೆ ಬೀದಿಗಿಳಿಯಲಿದೆ ಬಿಜೆಪಿ. ಲೋಕಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ಸರ್ಕಾರ ನಿನ್ನೆ ದಿಢೀರಂತ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಹೆಚ್ಚಳ ಮಾಡಿದೆ. ಪ್ರತಿ ಲೀಟರ್ ಮೇಲೆ ಪೆಟ್ರೋಲ್ 3 ರೂಪಾಯಿ ಹೆಚ್ಚಳವಾಗಿದ್ರೆ ಡೀಸೆಲ್ 3.5 ರೂಪಾಯಿ ಏರಿಕೆ ಕಂಡಿದೆ. ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಮೊನ್ನೆ 99.84 ರೂಪಾಯಿ ಇತ್ತು. ನಿನ್ನೆಯಿಂದ 102 ರೂಪಾಯಿ 84 ರೂಪಾಯಿ ಆಗಿದೆ. ಇನ್ನು ಮೊನ್ನೆಯವರೆಗೂ ಡೀಸೆಲ್ ದರ ಲೀಟರ್ಗೆ 85.93 ರೂಪಾಯಿ ಇತ್ತು. ನಿನ್ನೆಯಿಂದ 89.43 ರೂಪಾಯಿ ಆಗಿದೆ. ದರ ಏರಿಕೆ ಬಗ್ಗೆ ಆಕ್ರೋಶಗೊಂಡಿರುವ ಬಿಜೆಪಿ ನಾಳೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ದೊಡ್ಡ ಹೋರಾಟಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರ ನಿಮ್ಗೇನಾನ ಮಾನ ಮರ್ಯಾದೆ ಇದ್ರೆ, ನಿಮ್ಮ ಮಾನ ಮರ್ಯಾದೆ ಇದ್ರೆ ನೀವು ಕೂಡಲೇ ಈ ಏರಿಕೆಯನ್ನ ವಾಪಸ್ ಪಡಿಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ಇದರ ವಿರುದ್ಧ ರಾಜ್ಯಾದ್ಯಂತ ನಾನು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಬಸ್ ಆಟೋ ದಿನಸಿ ದರ ಹೆಚ್ಚಳ ಆಗುತ್ತಾ? ಇಂಧನ ದರ ಏರಿಕೆ ಆಗ್ತಿದ್ದಂತೆ ಖಾಸಗಿ ಬಸ್ ಆಟೋ ದರ ಹೆಚ್ಚಳ ಆಗುವ ಆತಂಕ ಇದೆ. ಜೊತೆಗೆ ಟ್ರಾನ್ಸ್ಪೋರ್ಟ್ ದರ ಹೆಚ್ಚಾಗ್ತಿದ್ದಂತೆ ದಿನಸಿ ತರಕಾರಿ ಹಣ್ಣಿನ ದರ ಹೆಚ್ಚಾಗಲಿದೆ. ಶಕ್ತಿ ಯೋಜನೆ ಬಳಿಕ ನಾವು ಬೀದಿಗೆ ಬಿದ್ದಿದ್ದೇವೆ ಅಂತಾರೆ ಖಾಸಗಿ ಬಸ್ ಮಾಲೀಕರ ಸಂಘದವರು. ಈ ಶಕ್ತಿ ಯೋಜನೆ ಬಂದಾದ್ಮೇಲೆ ನಮಗೆ ಗಾಡಿ ಬಸ್ಗಳು ಓಡಿಸೋಕ್ಕೆ ಆಗ್ತಾ ಇಲ್ಲ, ಬಿಲ್ಕುಲ್ ಆಗ್ತಾ ಇಲ್ಲ. ದಿನ ಬರೀ 400 ರೂಪಾಯಿ 300 ರೂಪಾಯಿ ಮುಗುತ್ತೆ, ಆದ್ರೂ ನಾವು ಓಡಿಸ್ತಾ ಇದ್ದೀವಿ. ಗೃಹಿಣಿಯರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ. ಈ ತರ ದಿಢೀರ್ನೆ ಜಾಸ್ತಿ ಮಾಡ್ತಾರೆ, ಸೊ ನಮಗೂ ಎಫೆಕ್ಟ್ ಆಗುತ್ತೆ. ಬಸ್ ಫ್ರೀ ಅಂತ ಮಾಡಿದ್ದಾರೆ, ಇದ್ರಲ್ಲಿ ನೋಡಿದ್ರೆ ಡೀಸೆಲ್ ಪೆಟ್ರೋಲ್ ನಲ್ಲಿ ಕಿತ್ಕೊಳ್ತಾ ಇದ್ದಾರೆ. ಇನ್ನೇನು ಅವ್ರು ಫ್ರೀ ಕೊಡೋಕ್ಕಾಗುತ್ತೆ? ಏನು ಫ್ರೀ ಕೊಡ್ತಾ ಇಲ್ಲ. ನಮ್ಮ ಹತ್ರ ಕಿತ್ಕೊತಾ ಇದ್ದಾರೆ, ಅಲ್ಲಿ ಫ್ರೀ ಅಂತ ಕೊಡ್ತಾ ಇದ್ದಾರೆ. ಜನ ಇಷ್ಟೆಲ್ಲ ಆಕ್ರೋಶಗೊಂಡಿದ್ರೆ ಸರ್ಕಾರ ಮಾತ್ರ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಮಗಿಂತ ಹೆಚ್ಚಿನ ದರ ಇದೆ ಅಂತಿದೆ. ಪಕ್ಕದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ, ಅಲ್ಲಿ ಜಾಸ್ತಿ ಇದೆ, ನಮಗಿಂತ ಜಾಸ್ತಿ ಇದೆ. ಇಷ್ಟು ಹೆಚ್ಚು ಮಾಡಿದ್ರು ಕೂಡ 3 ರೂಪಾಯಿ ಮಾಡೋದು ಕೂಡ ನಮಗಿಂತ ಜಾಸ್ತಿ ಇದೆ. ಒಟ್ನಲ್ಲಿ ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರ ಟ್ಯಾಕ್ಸ್ ಮೊರೆ ಹೋದ್ರೆ ಇತ್ತ ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ಪೂರ್ಣಿಮಾ, ಶಾಂತಮೂರ್ತಿ, ಕಿರಣ್ ಸೂರ್ಯ ಜೊತೆ ಸುನೀಲ್, TV9 ಬೆಂಗಳೂರು.